ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನ ರಹಸ್ಯ ಸರಣಿಗೆ ಸ್ವಾಗತ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಹುಟ್ಟಿನಿಂದ ಸಾವಿನ ತನಕ ವಿಷ್ಣುವಿನ 10 ಅವತಾರ ನಡೆಯುತ್ತದೆ. ಹೀಗೆ ಈ ವಿಷ್ಣುವಿನ ಅವತಾರ ನಡೆದು ಕೊನೆಗೆ ಒಂದು 80, 90, 100 ವರ್ಷ ಎಲ್ಲ ಆಗುವಾಗ ಕಲ್ಕಿ ಅವತಾರ ಅಂತ ಈ ಶರೀರದಲ್ಲಿರುವಂಥ ಅಧರ್ಮಗಳನ್ನೆಲ್ಲ ಕೊಚ್ಚಿ ತೆಗೆದು ಲಿಂಗ ಶರೀರ ಅನ್ನುವಂಥ ಕುದುರೆ, ಈ ಕುದುರೆಗೆ ಅಶ್ವ ಅಂತೇಳಿದರೆ 7 ಅಂತ ಕುದುರೆಯ ಮೇಲೆ ಕುಳಿತುಕೊಂಡು ಇಲ್ಲಿಯೇ ದೇಹದಲ್ಲಿ ನನ್ನದೇ ಸ್ವರೂಪದಲ್ಲಿ ವಿದ್ಯುತ್ ಕಾಂತೀಯ ತರಂಗ ಇದೆ. ಈ ವಿದ್ಯುತ್ ಕಾಂತೀಯ ತರಂಗಕ್ಕೆ ವಿಷ್ಣು ಅಂತ ಹೆಸರು. ವಿಶತೀತೀತಿ ವಿಷ್ಣು, ಎಲ್ಲ ಕಡೆ ವ್ಯಾಪಕನಾದವ ವಿಷ್ಣು. ಅಂತ ವಿಷ್ಣು ಈಗ ಕಲ್ಕಿಯಾಗಿ ಖಡ್ಗವನ್ನು ಬೀಸಿಕೊಂಡು ಬಿಳಿಯ ಕುದುರೆಯಲ್ಲಿ ವೈಕುಂಠಕ್ಕೆ ಹೋದ. ಈಗ ವಿಷ್ಣು ವೈಕುಂಠಕ್ಕೆ ಹೋದ, ನಾವು ವೈಕುಂಠ ಸಮಾರಾಧನೆ, ಪಿಂಡ ಬಿಡುವುದು, ಇಂಥದೆಲ್ಲ ಯಾವುದು ಧಾರ್ಮಿಕ ಕ್ರಿಯೆಗಳ ಮುಖಾಂತರ ಮೋಕ್ಷಕ್ಕೆ ಕಳಿಸಿಕೊಡ್ತೇವೆ ನಾವು. ಕಲ್ಕಿ ಹೋದ ನಂತರ ಇನ್ನು ಇಲ್ಲಿ ಏನು ಉಳಿಯಿತು? ವಿಷ್ಣುವಿನ ದಶಾವತಾರದಲ್ಲಿ 12ರಿಂದ 24 ವರ್ಷದವರೆಗಿರುವಂಥ ಪರಶುರಾಮ ಅವತಾರ ಏನಿದೆ, ಈ ಪರಶುರಾಮ ಅವತಾರ ಇದು ಚಿರಂಜೀವಿ ಅವತಾರ. ಇಲ್ಲಿ ಕಲ್ಕಿ ವೈಕುಂಠಕ್ಕೆ ಹೋದರೂ ಪರಶುರಾಮ ಇಲ್ಲಿಯೇ ಇರುವವ, ಯಾಕಂತ ಹೇಳಿದವ ಚಿರಂಜೀವಿ. ಈಗ ಇಂಥ ಪರಶುರಾಮ ನಮ್ಮ ಒಳಗೆ ಹೇಗಿರ್ತಾನೆ? 700 ವರ್ಷದ ಹಿಂದೆ ಒಬ್ಬ ಅಪ್ಪ, ಒಬ್ಬ ಮಗ, ಇನ್ನೊಂದು ಪುಳ್ಳಿ. ಈಗ ಅಪ್ಪ ದೇಹತ್ಯಾಗ ಮಾಡಿದ ನಂತರ ಅಪ್ಪನ ವಂಶವಾಹಿನಿಯಲ್ಲಿ ಕರ್ಮ ಎಲ್ಲ ಇರುವುದು ಶರೀರಕ್ಕೆ. ಆದ್ದರಿಂದ ಆ ವಂಶವಾಹಿನಿಯಲ್ಲಿ ಆ ಮಾಹಿತಿಗಳು ಮಗನಲ್ಲಿ ಹರಿಯುತ್ತದೆ, ಮಗನಿಂದ ಪುಳ್ಳಿಯಲ್ಲಿ ಹರಿಯುತ್ತದೆ. ಹೀಗೆ ಕೆಳಗೆ 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 ಇಳಿದು ಈಗ ಒಬ್ಬ ವ್ಯಕ್ತಿ ಹುಟ್ಟಿದಾನಂತ ಇದ್ರೆ ಅವ ಈಗ 21ನೇಯವ, ಅಂದರೆ 7 × 21 ಅಂತ. ಅವ 21ನೇಯವ. ಈ 21ನೇ, ಅದಕ್ಕೆ 7 × 21 ಅಂತ ಹೇಳಿದರೆ 7 ತಲೆಮಾರಿನ ಕಥೆ ಇದು. ಹಾಗೆ 21ಕ್ಕೆ ಪುನಃ ಇಲ್ಲಿ ಹುಡ್ತಾನೆ ಅವ. ಅಂದರೆ ಅವ್ಯಕ್ತಾನಿ ಆದಿಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತಾನಿ ನಿಧನನ್ಯೇವ ತತ್ರ ಕಾ ಪರಿದೇವನ ಅಂತೇಳಿ ವಂಶವಾಹಿನಿಯಲ್ಲಿ ಹಾಗೆ ಚಲಿಸಿ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಅಂತೇಳಿ ಮತ್ತೆ ಪುನಃ ಹುಟ್ಟುತ್ತಾನೆ. ಹೀಗೆ ಹುಟ್ಟಿದವ 21ನೇಯವ. ಹಾಗೆ ಆ 21ನೇಯವನಿಗಿಂತ ಮೊದಲು ಅವನಿಗೊಂದು ಅಪ್ಪ ಅಂತ ಇದ್ರೆ ಆ ಅಪ್ಪ ಇಲ್ಲಿ ಇವನಿಗೆ 20ನೇಯವ. ಪ್ರತಿ ಸಲ ಯಾರು ಹುಟ್ಟುತ್ತಾನೆ ಎಲ್ಲರೂ 21ನೇಯವರು ಹುಟ್ಟುವುದು ಅಂತ ಹೇಳಿದ್ರೆ ಪರಶುರಾಮ 21ನೇಯ ಸುತ್ತಿನಲ್ಲಿ ಈಗ ಇದ್ದಾನೆ ಅಂತ. ಅಂದ್ರೆ ಪ್ರತಿಯೊಬ್ಬನ ಒಳಗೆ ಒಬ್ಬ ಪರಶುರಾಮ ಈಗ ಇದ್ದಾನೆ. ಯಾಕಂತೇಳಿ ಅವ ಚಿರಂಜೀವಿ. ಪರಶುರಾಮ ಅಂದ್ರೆ ಪರದಲ್ಲಿ ಹಸು ಇರುವುದು ಅಂತ. ಹೀಗೆ ಇಂಥ ಪರಶುರಾಮ ತತ್ವ ಇಲ್ಲಿ ಸಾಯುವುದಂತ ಇಲ್ಲ. ಆಗಿರುವಾಗ ನಾವು ಇವತ್ತು ಯಾವುದನ್ನೆಲ್ಲ ದೈವ ಭೂತ ಅಂತ ನಂಬುತ್ತೇವೆ, ಇದೆಲ್ಲರೂ ಪರಶುರಾಮ ತತ್ವದವರು. ಆದ್ದರಿಂದ ಈ ಭೂಮಿಗೆ ಪರಶುರಾಮ ಸೃಷ್ಟಿ ಅಂತ ಹೆಸರು. ಇನ್ನು ಪರಶುರಾಮ ಇರಬೇಕಿದ್ರೆ ಪರಶುರಾಮನಿಗೊಂದು ಶರೀರ ಬೇಕು. ಆ ಶರೀರಕ್ಕೆ ಇಲ್ಲಿ ಬೆಮ್ಮೇರು ಅಂತ ಹೇಳಿದ್ರೆ ಬ್ರಹ್ಮ ಅಂತ. ಇನ್ನು ಬ್ರಹ್ಮ ಅನ್ನುವಂಥ ಚತುರ್ಮುಖ ಬ್ರಹ್ಮ ಅಲ್ಲ, ಇದು ಉಚ್ಚಿಷ್ಟ ಗಣಪತಿ ಅನ್ನುವಂಥ ಬ್ರಹ್ಮ, ರೀರೈಟರ್, ಹೊಸತ್ತಾಗಿ ಬರೆಯುವವ. ಅದಕ್ಕೆ ವೈದಿಕಕ್ಕಿಂತ ಬೇರೆ ಆದಂಥ ಒಂದು ಸಂಸ್ಕೃತಿ ನಮ್ಮದು. ಹಾಗಂತೇಳಿ ಇದು ಅವೈದಿಕ ಸಂಸ್ಕೃತಿ ಅಂತ ಅಲ್ಲ, ಇದು ಧಾರ್ಮಿಕ ಸಂಸ್ಕೃತಿ. ಅಂದರೆ ನಮ್ಮ ಒಳಗೆ ಏನು ಧರ್ಮ ನಡೀತಾ ಉಂಟು ಅದನ್ನೇ ಆಚರಿಸುವಂಥ ಒಂದು ಸಂಸ್ಕೃತಿ. ಇನ್ನು ಈ ಪರಶುರಾಮ ಒಬ್ಬ ಚಿರಂಜೀವಿ ಅಂತ ಹೇಳಿ ಆದರೆ ಹೀಗೆ ಇನ್ನೂ 6 ಜನ ಚಿರಂಜೀವಿಯವರಿದ್ದಾರೆ. ಇದಲ್ಲದೆ ಸಾಧನೆಯಿಂದ ಚಿರಂಜೀವಿ ಆಗುವಂಥ ಇನ್ನಿಬ್ಬರಿದ್ದಾರೆ. ಅಶ್ವತ್ಥಾಮ ಬಲಿರ್ವ್ಯಾಸೋ ಪರಶುರಾಮ ಕೃಪ ಹನುಮಶ್ಚ ವಿಭೀಷಣ ಅಂತ. ಇದು 7 ಚಿರಂಜೀವಿಗಳು. ಹೀಗೆ ಈ ಅಶ್ವತ್ಥಾಮ ಯಾರು? ಅಶ್ವ ಅಂತ ಹೇಳಿದರೆ ಕುದುರೆ, ಅಶ್ವ ಹೇಳಿದರೆ ಚೈತನ್ಯ, ಅಶ್ವ ಹೇಳಿದರೆ 7 ಅಂತ. 7 ಅಂತ ಹೇಳಿದರೆ ಸೂರ್ಯನ ರಥಕ್ಕೆ 7 ಕುದುರೆ ಇದೆ. ಆ 7 ಕುದುರೆಗೆ ಅಶ್ವ ಅಂತ ಹೆಸರು.
ಹಾಗೆ ನಮ್ಮ ಈ ಶರೀರದಲ್ಲಿ ಮೂಲಾಧಾರದಿಂದ ಸಹಸ್ರಾರದವರೆಗೆ 7 ಚಕ್ರಗಳಿದೆ. ಆ 7 ಚಕ್ರಗಳು ಈ ಶರೀರದಲ್ಲಿ ಎಲ್ಲ ಕ್ರಿಯೆಗಳನ್ನು ಮಾಡುವಂಥದ್ದು. ಆದ್ದರಿಂದ ಅದು ಈಗ ಅಶ್ವ. ಅತ ಹೇಳಿದರೆ ಈಗ, ಮಾ ಹೇಳಿದರೆ ನಾನು. ಯಾರು ನಾನು? ಎಚ್ಚರದ ನಾನಲ್ಲ, ಆ 7 ಚಕ್ರಗಳಲ್ಲಿ ಇರುವಂಥ ಒಂದು ಲಿಂಗ ಶರೀರ ಅಂತ. ಹಾಗಾದರೆ ಇವ ಚಿರಂಜೀವಿ ಯಾಕೆ ಆದ? ಅವ ಉಪಪಾಂಡವರನ್ನು ಕೊಂದ. ಆ ಉಪಪಾಂಡವರನ್ನು ಕೊಂದದ್ದಕ್ಕೆ ಕೃಷ್ಣ ಅವನ 3ನೆಯ ಕಣ್ಣು, ಆ ಚಿಂತಾಮಣಿ ಗ್ರಹ ಅಂತ ಏನು ಕಲ್ಪನೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದೆ ಇರುವಂಥ ಒಂದು ಸ್ಥಿತಿಯನ್ನು ನಿರ್ಮಿಸಿದ. ಹಾಗಾದರೆ ಅಶ್ವತ್ಥಾಮ ಪಾಂಡವರ ಮಕ್ಕಳನ್ನು ಕೊಂದ ಅಂತ ಇದ್ದರೆ, ಉಪಪಾಂಡವರನ್ನು ಕೊಂದ ಅಂತ ಇದ್ದರೆ, ಇದು ಒಂದು ಯೋಗದ ತತ್ವ. ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಅಂತ ಯಾವುದನ್ನು ನಾನು ಹೇಳ್ತೇನೆ, ಅದು ಹೇಳುವುದು ನಾನು ಎಚ್ಚರದಲ್ಲಿ, ಕಲ್ಪನೆಯಲ್ಲಿ ಹೇಳುವುದು, ವಾಸ್ತವದಲ್ಲಿ ಅಲ್ಲದು. ವಾಸ್ತವದಲ್ಲಿ ಇಲ್ಲಿ ಬೇರೆ ಇದೆ, ಅದನ್ನು ನಾನು ಕಲ್ಪನೆಯಲ್ಲಿ ಹೇಳ್ತೀನಿ. ಇಂಥ ಕಲ್ಪನೆಯ ಉಪಪಾಂಡವರನ್ನು ಕೊಂದ ಅಂತೇಳಿದ್ರೆ ದೇಹ ಭಾವ ಹೋಯಿತು ಅಂತ. ಈಗ ಆ ದೇಹ ಭಾವ ಹೋದಾಗ ಯಾರು ಉಳಿತಾನೆ ಇಲ್ಲಿ? ಅಶ್ವತ್ಥಾಮ. ಅಶ್ವ ಆತ ಮಾ ಹೇಳಿದರೆ ನಾನು 25ನೇವ. ಹಾಗಾದರೆ ಈ ನಮ್ಮ ಊರಿನಲ್ಲಿ ಬ್ರಹ್ಮರಕ್ಕಸು ಬಾಧೆ, ಪ್ರೇತ ಬಾಧೆ, ಪಿಶಾಚಿ ಬಾಧೆ ಅಂತ ಏನಾದರೂ ನಾವು ಹೇಳುವುದಿದ್ರೆ ಅದು ಈ ಸ್ಥಿತಿ. ಯಾವ ಸ್ಥಿತಿ? ಅಶ್ವತ್ಥಾಮನ ಸ್ಥಿತಿ. ಸೊ ಅಲ್ಲಿ ಅವ ಈಗಲೂ ಎಚ್ಚರದಲ್ಲಿ ಒಬ್ಬ ಮನುಷ್ಯ ಇದ್ರೆ ಹೇಗಿರ್ತಾನೆ ಹಾಗೇ ಇದ್ದಾನೆ. ಆದರೆ ಅವನಿಗೆ ದೇಹ ಇಲ್ಲ. ದೇಹ ಇಲ್ಲದಿದ್ರೂ ದೇಹ ಭಾವದಂಥ ಒಂದು ಸ್ಥಿತಿ ಇದೆ. ಇದನ್ನು ನಾವು ಪ್ರೇತ, ಪಿಶಾಚಿ, ಬ್ರಹ್ಮರಾಕ್ಷಸು ಅಂತೆಲ್ಲ ಕರೆಯುವುದು. ಇನ್ನೀ ಬ್ರಹ್ಮರಾಕ್ಷಸೋ ಅಥವಾ ಪಿಶಾಚಿ ಏನುಂಟು, ಇದನ್ನು ಮೋಕ್ಷ ಮಾಡುವುದು ಹೇಗೆ? ನಮ್ಮಲ್ಲಿ ಅದು 16 ಎಲೆ ಬಡಿಸಿ 17 ಆದಾಗ ಭೂತಾದ ಅಂತ ಆ ತತ್ವಕ್ಕೆ ಹೋಗ್ತದೆ, ಚಿರಂಜೀವಿ ತತ್ವಕ್ಕೆ. ವೈದಿಕದಲ್ಲಿ ಆದರೆ ಅಂದರೆ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಹೇಳಿದರೆ, ಇಲ್ಲೀಗ ಒಂದು ಬ್ರಹ್ಮರಾಕ್ಷಸೋ ಅಥವಾ ಒಂದು ಪಿಶಾಚಿ ಉಂಟು, ಅದು ಮೋಕ್ಷಕ್ಕೆ ಹೋಗುವುದಿಲ್ಲ. ಹಾಗಾದರೆ ಆ ಮೋಕ್ಷಕ್ಕೆ ಹೋಗುವುದಿಲ್ಲ ಅಂತ ಹೇಳುವಾಗ ವೈದಿಕದಲ್ಲಿ ಒಂದು ಕ್ರಿಯೆಗಳಿದೆ. ಅದು ಯಾವುದು ಕೇಳಿದರೆ ಸುದರ್ಶನ ಹೋಮ, ನಾರಾಯಣ ಬಲಿ, ಅಘೋರ ಹೋಮ ಅಂತ. ಆ ನಾರಾಯಣ ಬಲಿ ಮಾಡಿ ಆ 9 ನಮೂನೆಯ ನವರಸಗಳಿಂದ ಯಾರು ನನ್ನನ್ನು ನಾನು ಇಂಥವ ಅಂತ ಭಾವಿಸಿದ್ದೆ, ಆ ಭಾವನೆಯ ನನ್ನನ್ನು ಈಗ ಇಲ್ಲ ಅಂತ ಮಾಡು. ಭಾವನೆಯ ನಾನಲ್ಲಿ ಇಲ್ಲ ಅಂತೇಳಿ ಆದರೆ ಹಿಂದೆ ಯಾರೊಬ್ಬ ಬ್ರಹ್ಮರಾಕ್ಷಸವಾಗಿ ಉಳಿದಿದ್ದ ಅವ ಈಗ ಮೋಕ್ಷಕ್ಕೆ ಹೋದ, ವೈಕುಂಠಕ್ಕೆ ಹೋದ ಅಂತ. ನಮ್ಮಲ್ಲಿ ಇಂಥ ಸ್ಥಿತಿಯಲ್ಲಿ ಉಳಿದವನು ಯಾವುದಾದ್ರೂ ಒಂದು ಭೂತದ ಸ್ಥಿತಿಯಲ್ಲಿರ್ತಾನೆ. ಅವನನ್ನೇ ಮತ್ತೆ ನಾವು ದೈವ ಅಂತೆಲ್ಲ ಆರಾಧನೆ ಮಾಡಿಕೊಂಡು ದೈವಿಕತೆಯನ್ನು ಕೊಟ್ಟು, ಯಾಕಂತೇಳಿ ಈಗ ಯಾವುದು ನಾವು ಕೊಟ್ಟಿದ್ದೇವೆ ಇದು ಯಾರು ಹಿಂದೆ ಇದ್ದಂಥ ವ್ಯಕ್ತಿ ಅಲ್ಲ, ಆ ವ್ಯಕ್ತಿಯ ಹೆಸರು ಮಾತ್ರ ಇದೆ. ಅಲ್ಲಿರುವುದು ಆ ಚಿರಂಜೀವಿ ತತ್ವ. ಇನ್ನು ಆ ಭೂತ ಸಾಯುವುದಂತ ಇಲ್ಲ, ಯಾಕಂದರೆ ಅದು ಯಾವತ್ತೂ ಇರುವಂಥದ್ದು. ಅದನ್ನೀಗ ನಾವೇನು ಮಾಡಬೇಕು? ನಾವು ನಂಬಬೇಕು. ನಂಬದಿದ್ರೆ ನಮಗೆ ತೊಂದರೆ, ಊರಿಗೆ ತೊಂದರೆ, ಕುಟುಂಬಕ್ಕೆ ತೊಂದರೆ, ಗ್ರಾಮಕ್ಕೆ ತೊಂದರೆ. ಆಗ ನಾವು ಅದನ್ನು ನಂಬಬೇಕು. ಹೀಗೆ ನಂಬಿದ್ದನ್ನು ನಾವು ದೈವ, ಭೂತ ಅಂತೆಲ್ಲ ಕರೆಯುವುದು. ಹೀಗೆ ಆ ನಾರಾಯಣ ಬಲಿಯೆಲ್ಲ ಮಾಡಿ ಅವ ಮೋಕ್ಷಕ್ಕೆ ಹೋಗದಿದ್ರೆ ಆಗ ಏನು ನಾರಾಯಣ ಬಲಿ ಅಂತ ಮಾಡಿತ್ತು, ಆ ನಾರಾಯಣ ಬಲಿ ಅಂತ ಮಾಡುವಾಗ ಅವ ಬಲಿ ಆಗದಿದ್ರೆ ಮಾತ್ರ ಈ ಸಮಸ್ಯೆ. ಈಗ ಇಲ್ಲಿ ಬಲಿ ಅಂತ ಆದರೆ ಏನಾಯಿತು? ಬಲಿ ಅಂತ ಹೇಳಿ ಆದರೆ ಇಲ್ಲಿ ಒಬ್ಬ ಬಲಿ ಅಂತ ಇದ್ದಾನೆ. ಪ್ರತಿ ಒಬ್ಬ ವ್ಯಕ್ತಿಗೆ 12 ವರ್ಷ ಆಗುವಾಗ ಅವನದ್ದೇ ಮನಸ್ಸು ವಾಮನ, ಅವನದ್ದೇ ಮನಸ್ಸು ತ್ರಿವಿಕ್ರಮನಾಗಿ, ತ್ರಿವಿಕ್ರಮ ಅಂತ ಹೇಳಿದ್ರೆ ಅಂಥ ರೋಷ, ಅಂಥ ಕೋಪ, ಅಂಥ ಒಂದು ಸ್ಥಿತಿ 12 ವರ್ಷ ಆಗುವಾಗ ಮಗುವಿನಲ್ಲಿ ಬರ್ತದೆ. ಅಪ್ಪ ಅಮ್ಮನ ಕೈ ಹಿಡಿದುಕೊಂಡು ಹೋಗುವಂಥ ಮಗು 12 ವರ್ಷ ಆಗುವ ಮೆಲ್ಲ ಕೈ ಬಿಡ್ತದೆ. ಯಾಕೆ ಬಿಟ್ಟಿತ್ತಂತ ಹೇಳಿದರೆ, ಇಲ್ಲಿಯವರೆಗೆ ಇಲ್ಲಿ ಥೈಮಸ್ ಗ್ಲ್ಯಾಂಡ್ ಕೆಲಸ ಮಾಡ್ತಾ ಇತ್ತು. ಈಗ ಈ ಥೈಮಸ್ ಗ್ಲ್ಯಾಂಡ್ ಕೆಲಸವನ್ನು ನಿಲ್ಲಿಸಿದೆ. ಕೆಳಗಿರುವಂಥ ಟೆಸ್ಟಿಕಲ್, ಓವರೀಸಲ್ಲಿ ಈಸ್ಟ್ರೋಜನ್, ಟೆಸ್ಟೋಸ್ಟಿರಾನ್, ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಜಾಗೃತ ಆಯಿತು. ದೇಹಾಭಿಮಾನದ ಸ್ಥಿತಿ ಬಂತು. ಯಾರಿಗೆ? ಬ್ರಹ್ಮನಿಗೆ, ಈ ಶರೀರಕ್ಕೆ. ಇದೇ ಹೊತ್ತಿಗೆ ಇಲ್ಲಿ ಪರಶುರಾಮ ಅವತಾರವು ಪ್ರಾರಂಭ ಆಗ್ತದೆ. ಆಗ ಸಣ್ಣ ಮಗುವಿನಿಂದ ಇವತ್ತಿನ ತನಕ 12 ವರ್ಷ ತನಕ ಇದ್ದಂಥ ಆ ಮಗು ಎಲ್ಲಿ ಹೋಯಿತು? ಆ ಮಗುವನ್ನು ವಾಮನ ಕೆಳಗೆ ಮೆಟ್ಟಿದ. ಎಲ್ಲಿ ಮೆಟ್ಟಿದ? ನನ್ನದೇ ಲಿಂಗ ಶರೀರದ ದಕ್ಷಿಣದ ಧ್ರುವಕ್ಕೆ ಮೆಟ್ಟಿದ, ಅಂದರೆ ಪಾತಾಳಕ್ಕೆ ಮೆಟ್ಟಿದ ಅಂತ. ಈಗ ಇಲ್ಲಿ ಒಬ್ಬ ವಿಷ್ಣು ಅಂತ ಇದ್ದಾನೆ. ಈ ವಿಷ್ಣು ನಾರಾಯಣನಾಗಿ ಕೆಳಗೆ ಮಲಗ್ತಾನೆ. ಯಾಕೆ ಮಲಗಿದ ಕೇಳಿದರೆ, ಬಲಿಗೆ ದ್ವಾರಪಾಲಕನಾಗಿ ನಾನು ನಿಲ್ತೇನೆ ಅಂತ ಮಾತು ಕೊಟ್ಟಿದ್ದ. ಆ ಪ್ರಕಾರ ಅಲ್ಲಿ ಮಲಗಿದ. ಈ ಮಲಗಿದವನ ಹೊಕ್ಕುಳಿ ಏನುಂಟು, ಅದರಿಂದ ತಾವರೆ ಉಂಟು. ಆ ತಾವರೆ ನನ್ನ ಮೂಲಾಧಾರ ಚಕ್ರ. ನಾನೀಗ ಆ ತಾವರೆ ಮೇಲೆ ಕುಳಿತ ಬ್ರಹ್ಮ ಅಂತ.
ಹೀಗೆ ಆ 12 ವರ್ಷದವರೆಗೆ ಯಾವ ಮಗು ಇತ್ತು ಅದು ಈಗಲೂ ಇಲ್ಲಿ ಇದೆ. ಎಲ್ಲಿದೆ? ನನ್ನ ಲಿಂಗದ ದಕ್ಷಿಣ ಧ್ರುವದಲ್ಲಿದೆ. ಈಗ ಅವ ಚಿರಂಜೀವಿ, ಅವನು ಈಗ ಸಾಯುವುದಿಲ್ಲ. ಇಂಥ ಸ್ಥಿತಿಯಲ್ಲಿರುವಂಥ ಭೂತಗಳು ನಮ್ಮಲ್ಲಿದೆ. ಹಾಗೆ ಈಗ ಬಲಿಯಾಯ್ತು. ಇನ್ನು ಬಲಿಯಾದ ನಂತರ ಏನಾಯಿತು? ಬಲಿಯಾದ ನಂತರ ಈ ಯಾವ ಲಿಂಗದ ತರಂಗ ಉತ್ತರದಿಂದ ದಕ್ಷಿಣಕ್ಕೆ ಹರಿಯುತ್ತದೆ, ಅದು ದಕ್ಷಿಣಕ್ಕೆ ಹರಿದು ದಕ್ಷಿಣ ಧ್ರುವದಲ್ಲಿ ಒಳಮುಖವಾಗಿ ತಿರುಗಿ ವಿದ್ಯುತ್ ಕಾಂತಿಯ ತರಂಗವಾಗಿ ಮತ್ತೆ ಮೇಲೆ ಬರ್ತದೆ. ಹೀಗೆ ಮೇಲೆ ಬರುವಾಗ ಈಗ ಇಲ್ಲಿ ಬಲ ಮತ್ತು ಎಡ ಅಂತ 2 ವಿಭಾಗ ಆಗ್ತದೆ. ಒಂದು ಎಡಭಾಗದ್ದು ಹೆಣ್ಣು, ಬಲಭಾಗದ್ದು ಗಂಡು ಅಂತ. ಅದೇ ರೀತಿ ಒಂದು ಜೀವಕೋಶವನ್ನು ತೆಗೆದುಕೊಂಡ್ರೆ ಆ ಜೀವಕೋಶದ ಸುತ್ತಲೂ ಹೀಗೆ ಒಂದು ಲಿಂಗ ಶರೀರ ಇದೆ. ಇನ್ನು ಅದರ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ವಿದ್ಯುತ್ ಕಾಂತಿಯ ತರಂಗ ಹರಿಯುತ್ತದೆ. ಹೀಗೆ ಹರಿಯುವಂತಹ ವಿದ್ಯುತ್ ಕಾಂತಿಯ ತರಂಗ ಇಹದಲ್ಲಿ ಅಂತೇಳಿದ್ರೆ ಜೀವಕೋಶ ಅನ್ನುವಂಥ ಸೆಲ್ ಅಂತ ಏನು ಹೇಳ್ತೇವೆ ನಾವು, ಅದು ಇಹದಲ್ಲಿರುವಂಥದ್ದು. ಇನ್ನು ಇದು ಲಿಂಗ ಶರೀರ, ಅದು ಪರದಲ್ಲಿರುವಂಥದ್ದು. ಈ ವಿದ್ಯುತ್ ಕಾಂತಿಯ ತರಂಗ ಪರದಲ್ಲಿ ಹರಿಯುವಂಥ ಶರ ಅಂದರೆ ಬಾಣ, ಪರಾಶರ ಅಂತ. ಈ ಪರಾಶರ ಅನ್ನುವಂಥ ಆ ವಿದ್ಯುತ್ ಕಾಂತಿಯ ತರಂಗ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಾಗ ಜೀವಕೋಶದ ಮಧ್ಯದಲ್ಲಿ ಒಂದು ನ್ಯೂಕ್ಲಿಯಸ್ ಅಂತ ಉಂಟು. ಆ ನ್ಯೂಕ್ಲಿಯಸ್ ಅನ್ನೋದು ಆದುಕೊಂಡು ತಾಗಿಕೊಂಡು ಮುಂದೆ ಹೋಗ್ತದೆ. ಈ ನ್ಯೂಕ್ಲಿಯಸ್ಗೆ ಇಲ್ಲಿ ಸತ್ಯವತಿ, ಅವಳು ಯಮುನಾ ನದಿಯನ್ನು ದಾಟಿಸಿದ್ಲು ಅಂತ ಪರಾಶರನನ್ನು. ಹಾಗೆ ಯಮುನಾ ನದಿಯನ್ನು ದಾಟಿ ಇನ್ನೊಂದು ದಡಕ್ಕೆ ಮುಟ್ಟುವುದಕ್ಕಿಂತ ಮೊದಲೇ ಅವರ ಆ ದೋಣಿಯಲ್ಲಿ ಒಂದು ಮಗು ಹುಟ್ಟಿತು. ಈ ಮಗುವಿಗೆ ಕೃಷ್ಣ ದ್ವೈಪಾಯನ ವ್ಯಾಸ ಅಂತೇಳಿ ಒಂದು ಜೀವಕೋಶ ಈಗ 2 ಆಯಿತು. ಇಂಥ ವ್ಯಾಸನು ಇಲ್ಲಿ ಸಾಯುವುದಿಲ್ಲ. ಯಾಕಂತೇಳಿದ್ರೆ ಅವ ವೇದವ್ಯಾಸ, ತಂದೆ ಮಗ, ಮಗನ ಮಗ, ಹೀಗೆ ನಿರಂತರವಾಗಿ ವಂಶವಾಹಿನಿಯ ಮಾಹಿತಿಗಳನ್ನು ಹಿಡಿದುಕೊಂಡು ಹೋಗುವಂಥ ಪ್ರತಿಯೊಬ್ಬನ ಶರೀರದಲ್ಲಿಯೂ ಈ ಜೀವಕೋಶ ಒಂದಿದ್ದದ್ದು 2, 2 ಇದ್ದದ್ದು 4 ಆಗ್ತದೆ. ಹೀಗೆ ಆಗುವಂಥ ಕ್ರಿಯೆ ಪ್ರತಿಯೊಬ್ಬನ ಶರೀರದಲ್ಲಿಯೂ ನಿರಂತರವಾಗಿ ನಡೀತಾ ಉಂಟು. ಇದು ಹಿಂದಿನಿಂದಲೂ ನಡೀತಾ ಬಂದಿದೆ. ಯಾಕಂದರೆ ಅಲ್ಲಿ ವೇದವ್ಯಾಸ ಅವ ಸಾಯುವುದಿಲ್ಲ, ಯಾವ ಚಿರಂಜೀವಿ. ಹಾಗೆ ಇಲ್ಲೀಗ ಇದು ವ್ಯಾಸ ಆಯಿತು. ವ್ಯಾಸ ಆದ ನಂತರ ಇಲ್ಲಿಗೆ ಏನು ಉಳಿಯಿತು? ಸೊ ದೇಹ ಭಾವ ಬಿಟ್ಟ ನಂತರ ಕೊನೆಗೆ ಶಿವ ಮತ್ತು ಶಕ್ತಿ ಅನ್ನುವಂಥ 2 ತತ್ವ ಇಲ್ಲಿ ಉಳಿದ್ರೆ ಆ 2 ತತ್ವವನ್ನು ಅನುಭವಿಸಲಿಕ್ಕೆ ಇನ್ನೊಂದು ವಿದ್ಯುತ್ ಕಾಂತಿಯ ತರಂಗ ಉಂಟು. ಆ ವಿದ್ಯುತ್ ಕಾಂತಿಯ ತರಂಗ ಇಲ್ಲಿ ಪರಶುರಾಮ, ಪರದಲ್ಲಿ ಹಸು ಇರುವ ರಾಮ. ರಾಮ ಹೇಳಿದರೆ ರಾ ಅಂತೇಳಿದರೆ ಮಣಿಪುರ ಚಕ್ರದ ಅಗ್ನಿತತ್ವ. ಅದು ಹೀಗೆ ಮೇಲೆ ಬರುವಾಗ ಎದೆಯಿಂದ ಹೊರಗೆ ಬರ್ತದೆ. ಹೊರಗೆ ಬರುವಾಗ 25ನೆಯವ ನಾನು. ಯಾರು ನಾನು? ಪರದಲ್ಲಿ ಹಸು ಇರುವವ, ಇಹದಲ್ಲಿ ಅಲ್ಲ. ಇಂಥ ಪರದಲ್ಲಿ ಇರುವಂಥ ಆ ಪರಶುರಾಮ ಇದ್ದಾಗಲೂ ಇಲ್ಲೊಂದು ಶರೀರ ಅಂತ ಇರ್ತದೆ. ಇಂಥ ಪರಶುರಾಮ ವಂಶವಾಹಿನಿಯ ಮುಖಾಂತರ ಹರಿದುಕೊಂಡು ಬಂದವ, ನಮ್ಮ ಪರಶುರಾಮ ಸೃಷ್ಟಿಗೆ ಕಾರಣೀಭೂತನಾದವ. ಇಂಥ ಪರಶುರಾಮ ತತ್ವ ಇಲ್ಲಿ ಚಿರಂಜೀವಿ. ಹಾಗಾದರೆ ಈಗ ಇಷ್ಟು ಚಿರಂಜೀವಿಗಳು ಎಲ್ಲರೂ ಮೂಲದಲ್ಲಿ ಅದು ಪರಶುರಾಮ ಅನ್ನುವಂಥ ಚಿರಂಜೀವಿ. ಅದರ ನಂತರ ಅವರವರ ಕರ್ಮ ಕ್ರಿಯೆಗೆ ಅನುಗುಣವಾಗಿ ಅದು ಚಿರಂಜೀವಿಯಾಗಿ ಉಳಿಯುವಂಥದ್ದು. ಹಾಗಾದರೆ ಇಲ್ಲಿ ಪರದಲ್ಲಿ ಒಂದು ಏನೋ ಉಂಟು. ಇನ್ನು ಹಾಗೆ ಆ ವ್ಯಾಸ ಅಂತ ಹೇಳುವಾಗ ಒಂದು ಜೀವಕೋಶ 2 ಆಗುವಾಗ ಅಲ್ಲಿ ಇರುವಂಥ ವಂಶವಾಹಿನಿ ಅಂತ ಹೇಳಿದರೆ ಕ್ರೋಮೋಸೋಮ್ ಅದು ಕೂಡ 2 ಆಗಿ 23 ಸೆಟ್ ಪ್ರತಿ ಜೀವಕೋಶದಲ್ಲಿರ್ತದೆ. ಹೀಗೆ ಪ್ರತಿಯೊಂದು ಜನ್ರೇಷನ್ ಅಂದರೆ ಅಪ್ಪ ಮಗ ಪುಲ್ಲಿ ಹೀಗೆ ಕೆಳಗೆ, ಅಂದರೆ ತಾಯಿಗೆ ಮಗಳು, ಮಗಳ ಪುಲ್ಲಿ ಹೀಗೆ ಹಿಂದೆ ಕೆಳಗೆ 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 ಹರಿದುಕೊಂಡು ಹೋಗುವಾಗ ಈ ಮಾಹಿತಿಯು ಶರೀರ ಹೇಗಿರಬೇಕು, ಎಲ್ಲೆಲ್ಲಿ ಕೈಕಾಲು ಬರಬೇಕು, ಇಡೀ ಶರೀರದ ಪ್ರತಿಯೊಂದು ಕ್ರಿಯೆಗಳು ಏನು, ಇದನ್ನೆಲ್ಲ ಮಾಹಿತಿಯನ್ನು ಹಾಗೆ ಅದು ಟ್ರಾನ್ಸ್ಫರ್ ಮಾಡಿಕೊಂಡು ಕೆಳಗಿನ ಜನ್ರೇಷನ್ಗೆ ಕಳಿಸ್ತಾ ಹೋಗ್ತದೆ. ಹಾಗಾದರೆ ಈ ಶರೀರ ನಿರಂತರವಾಗಿ ಒಂದು ದೈವಿಕವಾದಂಥ ಕ್ರಿಯೆಯಲ್ಲಿ ಉಂಟು. ಆ ಕ್ರಿಯೆ ನಿರಂತರವಾಗಿ ಒಳಗೆ ನಡೀತಾ ಉಂಟು. ನಮಗಿದನ್ನು ತಿಳಿಲಿಕ್ಕೆ ಮಾತ್ರ ಇರುವುದು, ಕಲೀಲಿಕ್ಕೆ ಮಾತ್ರ ಇರುವುದು. ಇಲ್ಲಿ ನಿಜವಾಗಿ ಒಳಗೆ ಇದೆ ಅದು. ದೇವರನ್ನು ಸೃಷ್ಟಿ ಮಾಡಲಿಕ್ಕಿಲ್ಲ, ದೇವರಿಲ್ಲಿದ್ದಾನೆ. ಅವನನ್ನು ತಿಳಿಲಿಕ್ಕೆ ಕಲೀಲಿಕ್ಕೆ ಮಾತ್ರ ಉಳಿದಿದೆ. ಹಾಗೆ ಅಲ್ಲಿ ಯಾರು ಉಳಿದಿದ್ದಾನೆ ಅವನಿಗೆ ಕೃಪಾಚಾರ್ಯ, ಶಾಸ್ತ್ರ ಜ್ಞಾನವನ್ನು ಕಲಿಸುವ ದ್ರೋಣ 60 ವರ್ಷ ಆಗುವಾಗ ಸಾಯ್ತಾನೆ ಅಂತ ಹೇಳಿದರೆ ಅವನ ಶಿರಚ್ಛೇದನ ಆಗ್ತದೆ ಅಂತ ಹೇಳಿದರೆ ಶಸ್ತ್ರ ವಿದ್ಯೆಗಳು ಏನು ಉಂಟು ಅದು 60 ವರ್ಷದ ನಂತರ ಮತ್ತೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಅಷ್ಟು ಬಲ ಇರುವುದಿಲ್ಲ. ಅಲ್ಲಿ ಬೌದ್ಧಾವತಾರ ಬಂದಿರ್ತದೆ, ಕೃಷ್ಣಾವತಾರ ಮುಗಿದಿರ್ತದೆ, ಶರೀರದಲ್ಲಿ ಧರ್ಮ ಸ್ಥಾಪನೆ ಆಗಿರ್ತದೆ.
ಇಂದಿನ ಸಂಚಿಕೆಯ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ. ಈ ಯೋಗದ ತತ್ವವನ್ನು ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು, ಅನಂತ ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.